ಗುಡ್ ಮಾರ್ನಿಂಗ್ ಎನ್ಜೋ ಬೇಬಿ. ಗುಡ್ ಮಾರ್ನಿಂಗ್. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಎನ್ಜೋಗೆ ಹುಷಾರಿಲ್ಲ, ಹೇಗಿದ್ದಾನೆ ಎನ್ಜೋ ಇವಾಗ ಅಂತ. ಹಿ ಸೂಪರ್ ಫೈನ್. ಬೆಳಗ್ಗೆ ಇವನ್ನ ನೋಡ್ತಾ ನಮಗೆ ಮಾರ್ನಿಂಗ್ ಆಗೋದು. ಎಷ್ಟು ಕ್ಯೂಟ್ 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 ಲಿಟಲ್ ಫೇಸ್ ಅಲ್ಲ, ಬೇಜಾರೆಲ್ಲ ಮರ್ತೋಗ್ಬಿಡತ್ತೆ. ಆದರೆ ಇವನಿಗೆ ಬೇಜಾರು, ನಾವೆಲ್ಲಾದರೂ ಆಚೆ ಹೋಗ್ತಾ ಇದ್ದೀವಿ ಅಂದರೆ. ಹ್ಯಾಪಿ ಮಾರ್ನಿಂಗ್ ಬಂಗಾರಿ. ಗೊತ್ತಾ ವಾಟರ್ ಮೆಲನ್ ಸೆಲೆಕ್ಷನ್ ಗೊತ್ತಾ ನಿಮಗೆ? ಆ್ಯಕ್ಚುಲಿ ನನಗೆ ಈ ವಾಟರ್ ಮೆಲನ್ ಇಷ್ಟ ಆಗಲ್ಲ, ಸ್ವೀಟ್ ಅಷ್ಟೊಂದಿರಲ್ಲ. ಇದೊಂಥರ ಚೆನ್ನಾಗಿರುತ್ತೆ ಬಿಕಾಸ್ ದಿಸ್ ಇಸ್ ಒರಿಜಿನಲ್ ವಾಟರ್ ಮೆಲನ್. ಮೇ ಬಿ ಚೆನ್ನಾಗಿದೆ ಅನ್ನೋ ಭ್ರಮೆಯಲ್ಲಿ ತೊಗೊತಾ ಇದ್ದೀನಿ. ಮನೆಗೆ ಹೋಗಿ ಕಟ್ ಮಾಡಿದಾಗ ಗೊತ್ತಾಗುತ್ತೆ ಹೇಗಿದೆ. ಅಮ್ಮ, ನನಗೆ ಈ ರೋಡಿಗೆ ಬರೋಕ್ಕೆ ತುಂಬ ಇಷ್ಟ. ಯಾಕೆಂದರೆ ಇಲ್ಲಿ ನನ್ನ ಫ್ರೆಂಡ್ ದೇವಯ್ಯ ಇದ್ದಾನೆ. ದಿಸ್ ಈಸ್ ಹಿಸ್ ಹೌಸ್. 100% ಇವನಿನ್ನ ಎದ್ದಿರಲ್ಲ. ಹಿಸ್ ಪಕ್ಕ ಸೋಂಬೇರಿ ಹುಡುಗ. ಸೊ ದಿಸ್ ಈಸ್ ಬ್ರೇಕ್ಫಾಸ್ಟ್ ಟೈಮ್. ಇಟ್ಸ್ 10:15, 10 ಕಾಲಾಗಿದೆ. ನೀವೆಲ್ಲರೂ ಎದ್ದು ಆಲ್ಮೋಸ್ಟ್ 1-2-3 hours ಎಲ್ಲ ಆಗಿಬಿಟ್ಟಿದೆ. ಆ್ಯಂಡ್ ನಾನು ಇವಾಗ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಗುಡ್ ನೈಟ್. ಫೈನಲಿ ಗಾಟ್ ಸಮ್ ಟೈಮ್ ಟು ಆಯಿಲ್ ಮೈ ಹೇರ್. ನನಗೆ 24 hours ಸಾಲ್ತಾನೆ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ. ಇಷ್ಟು ಕೆಮ್ಮೆ ಹಾಕೋ ಅಷ್ಟರಲ್ಲಿ ಎಷ್ಟೊಂದು ಸತಿ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವೆಶ್ಚನ್ ಇಸ್ ದರ್ ಎನಿಥಿಂಗ್ ಟು ಆಸ್ಕ್ ಅಂತೆಲ್ಲ ಕೇಳಿದಾಗ, ನಿಮ್ಮ ಕೇಶ ರಾಶಿಯ ಸೀಕ್ರೆಟ್ ಏನು ಅಂತ ಯಾರೋ ಒಬ್ರು ಕೇಳಿದ್ರಿ. ಏನೂ ಇಲ್ಲ, ಪ್ಯಾರಾಶೂಟ್ ಆಯಿಲ್ ಅಂತ ನಾನು ಹೇಳಿದ್ದೆ. ಏನೋ ಅಷ್ಟೊಂದು ಸಕ್ಕದಾಗಿಲ್ಲ ಸೀಕ್ರೆಟ್ ಕೇಳೋಷ್ಟು. ಬಟ್ ಆವಾಗ ನೀವು ನಂಬಿರಲಿಲ್ಲ, ಸುಳ್ಳು ಹೇಳ್ತೀರಾ ಪ್ಯಾರಾಶೂಟ್ ಆಯಿಲ್ ಅಲ್ಲ ಅಂತ. ನಾನು ನಿಜವಾಗ್ಲೂ ಪ್ಯಾರಾಶೂಟ್ ಆಯಿಲೇ ಹಾಕೋದು, ಅದ್ರ ಜೊತೆ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಅಷ್ಟೇ, ನಥಿಂಗ್ ಎಲ್ಸ್. ಸೊ ಗೈಸ್, ಈಗ ಟೈಮ್ ಬಂದು 6:23 ಇನ್ ದ ಈವ್ನಿಂಗ್. ಸೊ ನಾನು ಫಸ್ಟ್ ವ್ಲಾಗಲ್ಲೇ ಹೇಳಿರೋ ಹಾಗೆ ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾತ್ರ ಐ ಕ್ಯಾನ್ ಗಿವ್ ದ ಡೈಲಿ ವ್ಲಾಗ್ ಅಪ್ಡೇಟ್. ಯಾಕೆಂದರೆ ಆಫ್ಟರ್ 6:30 ಐ ಬಿ ಕಂಪ್ಲೀಟ್ಲಿ ಬ್ಯುಸಿ. ಲೈಕ್ ನನಗೆ ನೈಟ್ ಶಿಫ್ಟ್ ಆಗಿರೋದ್ರಿಂದ ಐ ವಿಲ್ ಹ್ಯಾವ್ ನೋ ಟೈಮ್. ಸೊ ಫಸ್ಟ್ ವ್ಲಾಗ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ನಾನು ಕಾಮೆಂಟ್ಸ್ ಆಫ್ ಮಾಡಿದ್ದೀನಿ, ಇನ್ಬಾಕ್ಸಲ್ಲಿ ಮೆಸೇಜಸ್ ಬಂತು. ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಸಿ ಯು ಟುಮಾರೋ.